ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಫೆಬ್ರವರಿ 1ಕ್ಕೆ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಯೋಜನಾ ಅಧಿಕಾರಿ ಯಶೋಧರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುರುವೇಕೆರೆ ಪಟ್ಟಣದ ತುರುವೇಕೆರೆ ಗ್ರಾಮಾಂತರ ಯೋಜನಾ ಕಚೇರಿಯಲ್ಲಿ ಮಾತನಾಡಿದ ಯಶೋಧರ್, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ 2011ನೇ ವರ್ಷದಲ್ಲಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಜನ ಸಂಘಟನೆ, ಸೌಲಭ್ಯ ವಂಚಿತರ ಸಬಲೀಕರಣ ಹಾಗೂ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗ್ರಾಮೀಣರನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಾ ಬಂದಿದೆ. ಜೊತೆಗೆ ಈ ಯೋಜನೆಯು ಶಿಸ್ತು, ನೈತಿಕ ಮೌಲ್ಯಗಳು, ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ವಿವಿಧ ಧ್ಯೇಯೋದ್ದೇಶಗಳನ್ನು ಹೊಂದಿದೆ. ಈ ಯೋಜನೆಯ ಕನಸುಗಾರರು ಮತ್ತು ಮಾರ್ಗದರ್ಶಕರು ಆದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಮತ್ತು ಶ್ರೀಮತಿ ಹೇಮಾವತಿ ವಿ ಹೆಗ್ಡೆಯವರ ಆಶಯದಂತೆ ಗ್ರಾಮೀಣ ಪ್ರದೇಶದ ಕೃಷಿಕಾರರಿಗೆ, ಮಹಿಳೆಯರಿಗೆ, ಯುವಕ ಯುವತಿಯರಿಗೆ, ದುಶ್ಚಟಗಳಿಂದ ಬಳಲುತ್ತಿರುವ ಜನರಿಗೆ, ದುಡಿಯಲು ಸಾಮರ್ಥ್ಯವಿಲ್ಲದವರಿಗೂ ಕೂಡ ಈ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಸಹಕಾರಿಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಈ ಯೋಜನೆಗಳಾದ ಜನಸಂಘಟನೆ, ಪ್ರಗತಿ ಬಂಧು ಸಂಘಟನೆ, ಸ್ವಸಹಾಯ ಸಂಘ, ಮಹಿಳಾ ಜ್ಞಾನ ವಿಕಾಸ, ಪ್ರಗತಿ ನಿಧಿ, ಸಂಪೂರ್ಣ ಸುರಕ್ಷಾ, ಆರೋಗ್ಯ ರಕ್ಷಾ, ಪ್ರಗತಿ ರಕ್ಷಾ, ಕವಚ, ಮಾಶಾಸನ, ಸುಜ್ಞಾನ ನಿಧಿ ಹೀಗೆ ಹಲವಾರು ಯೋಜನೆಗಳಿವೆ ಎಂದರು. ಒಂದು ಧರ್ಮಸ್ಥಳ ಸಂಸ್ಥೆ ಈ ಭಾಗದಲ್ಲಿ ಯಾವ ರೀತಿ ಸಾಧನೆಗಳನ್ನ ಮಾಡ್ತಾ ಇದೆ, ಅದು ಜನಮಾನಸಕ್ಕೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಈ ಒಂದು ಸಭೆಯನ್ನ ಆಯೋಜಿಸಿದ್ದೇವೆ. ಉಪಸ್ಥಿತರಿರುವಂತಹ ಕೂಡ ಗೌರವಪೂರ್ವಕವಾಗಿ ಈ ಒಂದು ಸಭೆಗೆ ಸ್ವಾಗತಿಸಿಕೊಳ್ಳುತ್ತಾ, ಹಾಗೆಯೇ ಈ ಒಂದು ಸಭೆಯಲ್ಲಿ ನಮ್ಮ ತುರುವೇಕೆರೆ ತಾಲೂಕಿನ ಯೋಜನಾಧಿಕಾರಿಗಳಂತ ಯಶೋಧರ್ ಸರ್ ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ನಿರ್ದೇಶಕರು ಈ ಸಭೆಯನ್ನು ಆಯೋಜನೆಯನ್ನ ಮಾಡಬೇಕಾಗಿತ್ತು, ಆದರೆ ತುರ್ತು ಕಾರಣದಿಂದ ಅವರು ಈ ಸಭೆಗೆ ಬರ್ಲಿಕ್ಕೆ ಆಗಿಲ್ಲ. ಅದರಿಂದಾಗಿ ಇವತ್ತು ತುರುವೇಕೆರೆ ತಾಲೂಕಿನ ನಗರ ಯೋಜನಾಧಿಕಾರಿಗಳಂತ ಯಶೋಧರ್ ಸರ್ ಈ ಒಂದು ಸಭೆಯನ್ನು ನಡೆಸಿಕೊಳ್ಳಲಿದ್ದಾರೆ. ಅವರನ್ನ ಮೊದಲನೇದಾಗಿ ಒಂದು ಸಭೆಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾಗಭೂಷಣ್ ಸರ್ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಈ ಒಂದು ಸಭೆಗೆ ಗೌರವದ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಸುಭಾಷರನ್ನು ಭೇಟಿ ಕೊಡುತ್ತಾ ಇವತ್ತು ಮಾಧ್ಯಮದಲ್ಲಿ ಮತ್ತು SKDRDP ಅವರು ಒಂದ್ಸಲ ಸುಮಾರು ಸಮಯದಿಂದ ನಾವು ಒಟ್ಟಿಗೆ ನಿಮ್ಮನ್ನಾಗಲಿಲ್ಲ, ನಾವು ಒಟ್ಟಿಗೆ ಸೇರಲಿಲ್ಲ, ಪ್ರಗತಿಯನ್ನು ಮಾತ್ರ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇವೆ. ಬಹುಶಃ ಇವತ್ತು ಒಳ್ಳೆಯ ಸುದ್ದಿನ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ತಮಗೆಲ್ಲರೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯನ್ನು ಇವತ್ತು ಕೋರುತ್ತಾ, ವಿಶೇಷವಾಗಿ ಕಳೆದ 40 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ರಾಜ್ಯದಾದ್ಯಂತ ಆರ್ಥಿಕವಾಗಿ ಸಬಲೀಕರಣಗಳ ಜೊತೆಗೆ ಶೈಕ್ಷಣಿಕವಾಗಿ ಮತ್ತು ಕೌಟುಂಬಿಕವಾಗಿ ಒಂದು ಕುಟುಂಬ ಸರ್ವತೋಮುಖ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಲ್ಲಿ ವಿಶೇಷವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಕಾರ್ಯಕ್ರಮ ಇವತ್ತು ರಾಜ್ಯದಾದ್ಯಂತ ನಡೆಸ್ತಾ ಇದೆ. 2011ರಿಂದ ತುಮಕೂರು ಜಿಲ್ಲೆಯಲ್ಲಿ ಕೂಡ ವಿಶೇಷವಾಗಿ ನಾವು ಸಂಘಟನೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸಂಘಟನೆಗೆ ಪ್ರೇರಣೆ ಕೊಟ್ಟು ಎಲ್ಲರ ಮಾರ್ಗದರ್ಶನದೊಂದಿಗೆ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅತ್ಯಂತ ತುರುವೇಕೆರೆ ತಾಲೂಕು ಪ್ರಪ್ರಥಮವಾಗಿ ಸಂಘಟನೆಗೆ ಪ್ರಾರಂಭ ಆದ ನಂತರ ಎಲ್ಲರ ಸಹಕಾರದೊಂದಿಗೆ ಸುಮಾರು 4,500 ನಾವು ಗುಂಪುಗಳನ್ನು ಪ್ರಾರಂಭ ಮಾಡಿದ ನಂತರ ಆಡಳಿತಾತ್ಮಕವಾಗಿ ತುರುವೇಕೆರೆ ನಗರ ಮತ್ತು ತುರುವೇಕೆರೆ ಗ್ರಾಮಾಂತರ ಎಂಬ ಯೋಜನಾ ಕಚೇರಿಗಳು ವಿಭಜನೆಯಾಗಿ ಆಡಳಿತಾತ್ಮಕವಾಗಿ ಮತ್ತು ಜನರಿಗೆ ತ್ವರಿತ ಸೇವೆ ಕೊಡುವಂಥ ದೃಷ್ಟಿಯಲ್ಲಿ ವಿಶೇಷವಾದ 2 ಯೋಜನಾ ಕಚೇರಿಗಳು ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ವಿಶೇಷವಾಗಿ ಜನಸಂಘಟನೆಗೆ ಪೂರಕವಾಗಿ ನಾವು ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘ ರಚನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. 2 ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 2,821 ಪ್ರಗತಿ ಬಂಧು ಗುಂಪುಗಳು ಇವತ್ತು ಕಾರ್ಯವನ್ನು ನಿರ್ವಹಿಸುತ್ತಿದೆ. ಸ್ವಸಹಾಯ ಸಂಘಕ್ಕೆ ಪೂರಕವಾಗಿ 2 ಯೋಜನಾ ಕಚೇರಿ ವ್ಯಾಪ್ತಿ ಸುಮಾರು 1,253 ಪ್ರಗತಿ ಸ್ವಸಹಾಯ ಸಂಘ ಗುಂಪುಗಳು ಕೂಡ ಇದೆ. ಪ್ರಗತಿ ಬಂಧು ಗುಂಪುಗಳು ಸಣ್ಣ ರೈತರನ್ನು ಒಟ್ಟುಗೂಡಿಸಿಕೊಂಡು ಅವರ ಕೃಷಿಗೆ ಪೂರಕವಾಗಿ ಪ್ರೇರೇಪಣೆ ಕೊಡುವಂಥ ಮತ್ತು ಶ್ರಮ ವಿನಿಮಯವನ್ನು ಪ್ರೇರೇಪಣೆ ಮಾಡಲಿಕ್ಕೆ ಇವತ್ತು ಪ್ರಗತಿ ಬಂಧು ಗುಂಪುಗಳನ್ನು ಪ್ರಾರಂಭಿಸ್ತಿದ್ದೇವೆ. ಸ್ವಸಹಾಯ ಸಂಘಗಳು ಉಳಿತಾಯ ಮಾಡಬೇಕು, ಅದರೊಟ್ಟಿಗೆ ಅವರಿಗೆ ಆರ್ಥಿಕವಾದ ಶಿಸ್ತು ಬರಬೇಕು, ಅಥವಾ ಬ್ಯಾಂಕಿನ ಎಲ್ಲ ವ್ಯವಹಾರಗಳು ಅವರಿಗೆ ಗೊತ್ತಾಗಬೇಕು. ಅದೇ ರೀತಿ ಸಾರ್ವಜನಿಕ ಸೌಲಭ್ಯವನ್ನು ಪಡ್ಕೊಳ್ಳುವ ದೃಷ್ಟಿಯಲ್ಲಿ ವಿಶೇಷವಾಗಿ ಸ್ವಸಹಾಯ ಸಂಘಗಳು ವಾರದಲ್ಲಿ 1 ಸಾರಿ ಸಭೆಯನ್ನು ಮಾಡಿ ತಮ್ಮ ಉಳಿತಾಯ ಪಡ್ಕೊಳ್ಳುವಂಥದ್ದು, ಅದರೊಟ್ಟಿಗೆ ಉಳಿತಾಯವನ್ನು ಮಾಡುವೊಟ್ಟಿಗೆ ಅವರ ಏನಾದರೂ ಅವಶ್ಯಕತೆ ಪೂರಕವಾದ ಗುಂಪಿನ ಸಾಲವನ್ನು ಪಡ್ಕೊಂಡಲ್ಲಿ ಅದರ ಮರುಪಾವತಿ ಮಾಡುವಂಥದ್ದು, ಅದರ ಒಟ್ಟಿಗೆ ತಮ್ಮ ದಾಖಲಾತಿಗಳನ್ನು ತಾವೇ ನಿರ್ವಹಣೆ ಮಾಡಿಕೊಂಡು ಸ್ವಸಹಾಯ ಸಂಘಗಳು ವಾರಕ್ಕೆ 1 ಸಾರಿ ಸಭೆಯನ್ನು ನಡೆಸ್ತಾ ಇದ್ದೇವೆ. ಅತ್ಯಂತ ವಿಶೇಷವಾಗಿ ಮಾತೃಶ್ರೀ ಹೇಮಾವತಿ ಕಲ್ಪನೆಯಂತೆ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಸುಮಾರು
25 ಒಂದು ಯೋಜನಾ ಕಚೇರಿ ವ್ಯಾಪ್ತಿಗೆ 25 ಒಟ್ಟು 50 ಜ್ಞಾನ ವಿಕಾಸ ಕೇಂದ್ರಗಳು ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ತಿಂಗಳಿಗೆ ಒಂದು ಬಾರಿ ಅವರನ್ನು ಅವರ ಸ್ಥಳೀಯ ಪ್ರದೇಶದಲ್ಲಿ ಒಟ್ಟು ಸೇರಿಸಿಕೊಂಡು ಸುಮಾರು 35ರಿಂದ 50ರಿಂದ 60 ಸ್ವಸಹಾಯ ಸಂಘ ಸದಸ್ಯರು ಹುಟ್ಟಿರ್ತಾರೆ. ಒಟ್ಟು ಸೇರಿಸಿಕೊಂಡು ಆ ಭಾಗದ ಕೆಲವು ಸಮಸ್ಯೆಗಳನ್ನ ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು ಅಥವಾ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ಕೊಡುವಂಥದ್ದು, ಅವರೊಟ್ಟಿಗಿರುವಂತಹ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಅವರಿಗೆ ಕೌಶಲ್ಯ ಆಧಾರಿತವಾದ ತರಬೇತಿಗಳಿರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಗಳನ್ನು ಕೊಡುವಂತ ಕೆಲಸಗಳನ್ನು ಕೂಡ ಇವತ್ತು ಜ್ಞಾನ ವಿಕಾಸದ ಮುಖಾಂತರ ಆಗ್ತಾ ಇದೆ. ಈ ಜ್ಞಾನ ವಿಕಾಸವನ್ನೇ ನಿರ್ವಹಣೆ ಮಾಡಲಿಕ್ಕೆ ತಾಲೂಕಿನಲ್ಲಿ ಒಬ್ಬರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಅದರ ನಿರಂತರ ಅನುಪಾಲನೆ ಮತ್ತು ಬೇಕಾದ ಎಲ್ಲ ಕಾರ್ಯಕ್ರಮವನ್ನು ಜೋಡಣೆ ಮಾಡುವಂತಹ ಕೆಲಸಗಳನ್ನು ಇವತ್ತು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯವರು ನಿರಂತರವಾಗಿ ತಾಲೂಕಲ್ಲಿ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಕುಟುಂಬ ಅಥವಾ ಒಂದು ವ್ಯವಸ್ಥಿತವಾಗಿ ನಡೀಬೇಕು ಅಂತಂದ್ರೆ ಅಥವಾ ಸಬಲೀಕರಣ ಆಗಬೇಕು ಅಂತಂದ್ರೆ ಆರ್ಥಿಕವಾದ ಮೂಲ ಕೂಡ ಅತ್ಯಂತ ಅವಶ್ಯಕತೆ ಎನ್ನುವ ದೃಷ್ಟಿಯಲ್ಲಿ ವಿಶೇಷವಾಗಿ ನಾವು ಬ್ಯಾಂಕಿನ ಮುಖಾಂತರ ಇವತ್ತು ಪ್ರಗತಿ ನಿಧಿ ವಿತರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಈ ಭಾಗದಲ್ಲಿ ಯೂನಿಯನ್ ಬ್ಯಾಂಕ್ ಒಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಆ ನಂತರ ಪ್ರಸ್ತುತ ನಾವು ನಮ್ಮ ಕೇಂದ್ರ ಕಚೇರಿಯ ಒಟ್ಟು ಆದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೇವೆ. ವಾರಕ್ಕೆ ಒಂದು ಸಾರಿ ಪ್ರಗತಿ ಮತ್ತು ಸ್ವಸಹಾಯ ಸಂಘಗಳು ಸಭೆ ನಡೆಸ್ತೇವೆ. ಸಭೆಯಲ್ಲಿ ಅವರು ಏನು ಮಾಡಿದ ಉಳಿತಾಯಗಳಿದೆ ಅಥವಾ ಅವರ ಪ್ರಗತಿಗೆ ಪೂರಕವಾದಂತ ಏನು ಪ್ರಗತಿಯನ್ನು ಪಡ್ಕೊಂಡಿರ್ತಾರೆ ಅದನ್ನು ವಾರ ಮರುಪಾವತಿ ಮಾಡುವಂತ ವ್ಯವಸ್ಥೆಗಳು ಇವತ್ತು ಆಗ್ತಿದೆ. ನಮ್ಮ ಸ್ಥಳೀಯವಾಗಿರುವಂತಹ ಗ್ರಾಹಕರಲ್ಲಿ ಪ್ರತಿ ವಾರ ಅವರು ಸಂಗ್ರಹಣೆ ಮಾಡಿದಂತ ಉಳಿತಾಯ ಅವರು ಪಡೆದಂತ ಪ್ರಗತಿ ನಿಧಿಯ ಮರುಪಾವತಿಯನ್ನು ಇವತ್ತು ಸೇವಾ ಕೇಂದ್ರದ ಮುಖಾಂತರ ಮಾಡ್ತಾ ಇದ್ದಾರೆ. ಸಂಘದ ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಂಘದ ಗುಣಮಟ್ಟಕ್ಕೆ ಆಧಾರಿತವಾಗಿ ಸಂಘ ಸದಸ್ಯರೇ ನಿರ್ಧರಿಸಿ ಯಾರಿಗೆ ಎಷ್ಟು ಪ್ರಗತಿ ನಿಧಿಯನ್ನು ಕೊಡಬಹುದು, ಯಾವ ಉದ್ದೇಶಕ್ಕೆ ಪ್ರಗತಿ ನಿಧಿಯನ್ನು ಕೊಡಬಹುದು ಎಂಬ ಇಡೀ ನಿರ್ಣಯವನ್ನು ಸಂಘದ ಸದಸ್ಯರು ಮಾತ್ರ ಮಾಡ್ತಾರೆ. ಮುಂದೆ ಮಂಜೂರಾತಿ ಮತ್ತು ಅದನ್ನು ವಿತರಣೆ ಮಾಡುವಂತಹ ಕೆಲಸಗಳಲ್ಲಿ ದಾಖಲಾತಿಗೆ ಪೂರಕವಾಗಿ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕರ್ತರು ಅದಕ್ಕೆ ದಾಖಲಾತಿಗಳನ್ನು ಮಾತ್ರ ಒದಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸದಸ್ಯರು ಅವಶ್ಯಕತೆಗೆ ಬೇಕಾದಂತಹ ಪ್ರಗತಿ ಬ್ಯಾಂಕಿಂದ ಪಡೆಯುತ್ತಾರೆ ಮತ್ತು ಬ್ಯಾಂಕಿಗೆ ಸದಸ್ಯರೇ ಅವರು ಮರುಪಾವತಿ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಸ್ತುತ ನಮ್ಮಲ್ಲಿ ಸುಮಾರು 134 ಕೋಟಿ ಸಾಲ ಇವತ್ತು ಸಂಘ ಸದಸ್ಯರು ಪಡ್ಕೊಂಡಿದ್ರೆ ಬ್ಯಾಂಕಿಗೆ ಮರುಪಾವತಿ ಮಾಡಲಿಕ್ಕೆ ಬಾಕಿ ಇದೆ. ಅವರ ಅವಶ್ಯಕತೆಗಳಂತ ನಿರ್ಧಾರ ಮಾಡಿ ಪ್ರಗತಿ ಪಡೆಯುವ ಸಂದರ್ಭದಲ್ಲಿ 100% ಇವತ್ತು ಅತ್ಯಂತ ಯಶಸ್ವಿಯಾಗಿ ಅದು ವಿನಿಯೋಗ ಮಾಡಿ ಅವರು ಮರುಪಾವತಿಯನ್ನು ಮಾಡೋದನ್ನು ಕೂಡ ನಾವು ಅತ್ಯಂತ ಸಂತೋಷದಿಂದ ತುರುಕೆರೆಯಲ್ಲಿ ಕಾಣ್ತಾ ಇದ್ದೇವೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಮುಖ್ಯವಾಗಿ ಇವತ್ತು ನಾವು ಖರ್ಚು ವೆಚ್ಚಗಳನ್ನು ಕಾಣ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಪೂರ್ಣ ಸುರಕ್ಷಾ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರೊಟ್ಟಿಗೆ ಪ್ರಗತಿ ರಕ್ಷಕ ಕವಚ, ಅದರೊಟ್ಟಿಗೆ ಆರೋಗ್ಯ ರಕ್ಷಕ ಕಾರ್ಯಕ್ರಮ, ಈ ಎಲ್ಲ ವಿಮೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದೆ. ಮುಖ್ಯವಾಗಿ ಸಂಪೂರ್ಣ ಸುರಕ್ಷೆ ಕೂಡ ತನ್ನ ಇಡೀ ಕುಟುಂಬವನ್ನು ಏನು ವಾರ್ಷಿಕವಾಗಿ ಏನು ಪ್ರೀಮಿಯಂ ಮೊತ್ತ ಏನು ಇನ್ಶೂರೆನ್ಸ್ ಕಂಪನಿ ಮತ್ತು SKD ಮಾತುಕತೆ ಮಾಡಿ ನಿಗದಿ ಮಾಡಿದ ಆ ಪ್ರೀಮಿಯಂ ಮೊತ್ತವನ್ನು ಸಂಘದ ಸದಸ್ಯರು ಪಾವತಿಸಿ ಅವರ ಇಡೀ ಕುಟುಂಬಕ್ಕೆ ಬೇಕಾದಂತ ವಿಮೆಯನ್ನು ಮಾಡಬಹುದು. ಅದೇ ರೀತಿ ಆರೋಗ್ಯ ರಕ್ಷಾ ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ನಾವು ಒಬ್ಬ ಸದಸ್ಯರಿಂದ ₹100 ಸಂಗ್ರಹ ಮಾಡಿಕೊಂಡು 20,000 ವಿಮಾ ಸೌಲಭ್ಯವನ್ನು ಕೊಡುತ್ತಾ ಎಲ್ಲ ಸದಸ್ಯರು ನೋಂದಣಿ ಮಾಡುತ್ತಾ ಅವರ ಮಾಲೀಕರನ್ನು ನೋಂದಣಿ ಮಾಡುತ್ತಾ ವಿಶೇಷ ಕೆಲಸವನ್ನು ಇವತ್ತು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡ್ತಾ ಇದೆ. ನಮ್ಮಲ್ಲಿ ಕಳೆದ ವರ್ಷ ಸುಮಾರು 355 ಸದಸ್ಯರು ಸುಮಾರು ₹36,13,974 ಮೊತ್ತದ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಅಂಕಿಅಂಶದ ವಿವರಗಳು ನಮ್ಮ ವರದಿಯೊಂದಿಗೆ ನಮಗೆ ನಾವು ನೀಡಿದ್ದೇವೆ. ವಿಶೇಷವಾಗಿ ನಾವಿವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಟ್ಟಿಗೆ ನಮ್ಮ ಸದಸ್ಯರು ಉಳಿತಾಯ ಮಾಡುವಂಥದ್ದು ಮತ್ತು ಪ್ರಗತಿ ನಿಧಿ ವ್ಯವಹಾರ ಮಾಡುವ ಈ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಈ ಸಲ 3 ಲಕ್ಷದವರೆಗೆ ಸಾಲವನ್ನು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ಆ ಗುಂಪಿನ ಸದಸ್ಯ ಅಥವಾ ಅವನ ನಾಮಿನಿದಾರ ಏನಾದರೂ ಅಪಘಾತಗಳು ಅಥವಾ ಬೇರೆ ದೇಶದ ನಿಧನ ಹೊಂದಿದಲ್ಲಿ ಇಡೀ ಆ ಮರುಪಾವತಿ ವ್ಯವಸ್ಥೆ ಸಮಸ್ಯೆ ಆಗ್ತದೆ ಎಂಬ ದೃಷ್ಟಿಯಲ್ಲಿ ವಿಶೇಷವಾಗಿ ಈ ಹಿಂದೆ ನಾವು LI ಸಂಸ್ಥೆ ಒಟ್ಟಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೆವು. ಆ ಸಾಲಕ್ಕೆ ಬೇಕಾದ ವಿಮೆಯನ್ನು ಮಾಡ್ತಾ ಇದ್ದೆವು. ಈ ಬಾರಿ ನಾವು ಸ್ಟೇಟ್ ಬ್ಯಾಂಕ್ ಒಟ್ಟಿಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡೋದ್ರಿಂದ SBI ಲೈಫ್ ಇನ್ಶೂರೆನ್ಸ್ ಒಟ್ಟಿಗೆ ಕೂಡ ಇವತ್ತು ಪ್ರಗತಿ ರಕ್ಷಾ ಕವಚದ ವಿಮೆ ಸಮಸ್ಯೆ ಆದಾಗ ಈ ಸಂದರ್ಭದಲ್ಲಿ ಅವರಿಗೆ ಪೂರ್ತಿ ಸೌಲಭ್ಯ ಸಿಗುವಂತ ವ್ಯವಸ್ಥೆಗಳು ಇವತ್ತು ಆಗ್ತಾ ಇದೆ. ಕಳೆದೊಂದು ಆರ್ಥಿಕ ವರ್ಷದಲ್ಲಿ ಸುಮಾರು 555 ಸದಸ್ಯರಿಗೆ ಸುಮಾರು ₹3,38,53,000 ಮೊತ್ತವನ್ನು ಅವರು ವಿಮೆ ರೂಪದಲ್ಲಿ ಕಟ್ಟಿದ್ದಾರೆ. ಯಾಕೆ ವಿಮೆ ಅವರಿಗೆ ಅವಶ್ಯಕತೆ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್